ಏನ್ರಾಗ ಬಿದ್ದಿದ್ದು? ಮೂತಿ ಎಲ್ಲ ಸರಿಯಾಗಿ ಐತೆ. ಸ್ಟಿಚ್ ಹಾಕಿದ್ರಾ? ಓಹ್, ಬಾಯೆಲ್ಲ ಹೊಡೆದಿಕ್ಕೊಂಡಿದೀಯಾ? ತುಟಿಗ ಸ್ಟಿಚ್ ಹಾಕವ್ರಾ? ನೋಡಿ ಹೆಂಗೆ ಮಾಡಿದೀಯ ಅಂತ. ಅಯ್ಯಯ್ಯಪ್ಪ. ಊಟ ತಿನ್ನಕ್ಕಾಗ್ತಾಯ್ತಾ? ಊಟ ತಿನ್ನಕ್ಕಾಗತ್ತಾ? ನೋವು ಅದೇ ನೋವೇನಾಗಲ್ಲ. ಮಂಡಿ ಇದು ಮಂಗಳವಾರ ಅಮಾವಾಸ್ಯೆ ಇತ್ತು, ನಿಧಾನಕ್ಕೆ ಓಡಾಡ್ಬೇಕು ತಾನೇ ನೀನು. ಆಗ್ಲಿ, ಸೋಮವಾರ ಅಮಾವಾಸ್ಯೆ ಹಿಂದೆ ಮುಂದೆ ಓಡಾಡೋಕೆ ನಿಧಾನಕ್ಕೆ ಓಡಾಡಬೇಕು. ನಾನು ಹುಣ್ಣಿಮೆ ದಿನನೇ ಬಿದ್ದಿದ್ದೆ. ಈ ಮೊಣಕಾಲು ಎರಡೂ ಹೊಡೆದೋಗಿದ್ದು. ಮೆಟ್ಲು ಇಳಿಯಕ್ಕೆ ಹೋಗಿ ಲೈನಿಂಗ್ ಸಾಂಬಾರಕ್ಕೆ ಹೋಗಿ ಹಂಗೆ ಬಿದ್ದೋಗಿದ್ದೇವೆ. ಯಾರೋ ನೂಕ್ದಂಗೆ ಆಗ್ದಂಗೆ ಆಗಿ ಬಿದ್ದೋಗಿದ್ದು ಅಷ್ಟೇನೆ. ಇವೆಲ್ಲ ಹೊಡೆದಿಕೊಂಡು ನಾನು ಹಂಗೆ ಮಾಡ್ಕೊಂಡೆ ಖರ್ಚಿನ. ಗಾಡಿಗೆ ಏನು ಬಿದ್ದಿಲ್ಲ ನಾನು, ಇದ್ರಾಗೆ ಒಳ್ಳೆ ಕೆಲಸನೇ ಮಾಡಿದೀಯ ತಗ. ನೋಡಿದ್ರಲ್ಲ ಹೆಂಗೆ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಬೇಜಾರಾಯಿತು. ನಾನು ಹೋಗಿದ ತಕ್ಷಣ ಫಸ್ಟು ಊಟ ಮಾಡ್ತಾ ಇದ್ರು. ಏನೋ ನಾರ್ಮಲಾಗೇ ಇದ್ದಾರಲ್ಲ. ನಾನೇನೋ ನಂದೇನು ಯೋಚನೆಗಳು ಅಂತಂದರೆ ಏನೋ ಬ್ಯಾಂಡೇಜ್ ಎಲ್ಲ ಕಟ್ಕೊಂಡು ಬೆಡ್ ರೆಸ್ಟಲ್ಲಿ ಇರ್ತಾರೆ ಅಂತ ಅಂದ್ಕೊಂಡು ನಾನು ನೋಡಿದೆ. ಊಟ ಮಾಡ್ಕೊಂಡು ಆರಾಮಾಗಿ ಕೂತಿದ್ರು. ಸಣ್ಣ ಪುಟ್ಟ ಗಾಯನೇ ಆಗಿರಬೇಕು ಬಿಡು, ಪರವಾಗಿಲ್ಲ, ಏನೂ ಆಗಿಲ್ಲ ಅಂತ ಅನಿಸುತ್ತೆ, ಆರಾಮಾಗಿದ್ದಾರೆ ಅಂತ ನಾನು ಅಂದ್ಕೊಂಡೆ. ಆಚೆ ಬಂದ ಮೇಲೆ ನೋಡಿದ್ರೆ ಇಷ್ಟೆಲ್ಲ ಮಾಡ್ಕೊಂಡಿದ್ದಾರೆ. ತುಟಿ ನೋಡಿ ಅಂತೂ ನನಗೊಂದು ಕ್ಷಣ ಮೈಯೆಲ್ಲ ಜುಮ್ ಅನಿಸ್ಬಿಡ್ತು. ಹೆಂಗಪ್ಪ ಆ ತುಟಿ ಕಟ್ಟಾಗಿರೋದು, ಅದಕ್ಕೆ ಒಂದಲ್ಲ ಎರಡಲ್ಲ 12 ಹೊಲಿಗೆಗಳು ಹೊಲ್ದಿದ್ದಾರೆ. ಆ ಹೊಲಿಗೆಗಳು ದೇವ್ರೇ, ಹೆಂಗೆ ಅದು ನಮ್ಮಂಥವ್ರಾಗಿದ್ರೆ ನಿಜ ತಡೀತಾನೆ ಇರಲಿಲ್ಲ ಅವರು. ಅಷ್ಟು ತಡೆದು ಅಷ್ಟು ಆರಾಮಾಗಿ ಓಡಾಡಿಕೊಂಡು ಬರೀ 3 ದಿನಕ್ಕೆ ಎದ್ದು ಓಡಾಡ್ತಾ ಇದ್ದಾರೆ ಆರಾಮಾಗಿ ಕೆಲಸಗಳು ಮಾಡಿಕೊಂಡು. ನಂಗೆ ನಿಜ ಹೆಂಗಾಗೋಯ್ತು ಗೊತ್ತಾ. ನಾವಾಗಿದ್ದಿದ್ರೆ ಇದೇ ಕಾರಣಕ್ಕೆ ಒಂದು ತಿಂಗಳಂತೂ ಗ್ಯಾರಂಟಿ ಬೆಡ್ ರೆಸ್ಟಲ್ಲಿ ಇರ್ತಾ ಇದ್ವೇನೋ. ಇಷ್ಟೆಲ್ಲ ಗಾಯ ಮಾಡ್ಕೊಂಡಿದ್ದಿದ್ರೆ ಕೆಳಗಡೆ ಅದಿನ್ನೂ ಪಾದ ಹತ್ರ ಹೆಬ್ಬೆರಳು ಹತ್ರ, ಬಲಗಾಲ ಹೆಬ್ಬೆರಳು ಹತ್ರ ಫುಲ್ ಓಪನ್ ಆಗಿತ್ತು. ಅದೆಲ್ಲ ಜಾಸ್ತಿ ಇದ್ರಲ್ಲಿ ಕಾಣಿಸ್ತಾ ಇತ್ತು. ಅದನ್ನೆಲ್ಲ ವೀಡಿಯೋದಲ್ಲಿ ಹಾಕಿದ್ರೆ ಸುಮ್ಮನೆ ರೆಸ್ಟ್ರಿಕ್ಷನ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನೆಲ್ಲ ಹಾಕಲಿಲ್ಲ. ಜಸ್ಟ್ ಇಷ್ಟೇ ತೋರಿಸಿದ್ದೀನಿ. ಮಂಡಿ ಚಿಪ್ಪೆಲ್ಲ ಒಡೆದೋಗಿದ್ದಿದ್ದು ಅದು ಸೋಮವಾರ ಆಗಿರೋದನ್ನು ನಮಗೆ ಹೇಳಿರೋದು ಬುಧವಾರ. ನಾವು ನೋಡೋಕೆ ಹೋಗೋಕ್ಕಾಗಿದ್ದು ಗುರುವಾರ. ಇಷ್ಟು 3 ದಿನಕ್ಕೆ ಅದು ಟ್ರೀಟ್ಮೆಂಟ್ ತೊಗೊಂಡು ಆಯಿಂಟ್ಮೆಂಟ್ ಎಲ್ಲ ಹಚ್ಕೊಂಡು ಅಷ್ಟರ ಮಟ್ಟಕ್ಕೆ ಸ್ವಲ್ಪ ತೊಗೊಂಬಂದಿದ್ದಾರೆ. ನೋವೇನು ಇಲ್ಲ ಅಂತ ಅಂದ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಮಲಗೋ ಅಂತ ಇದೆಲ್ಲ ಇಲ್ಲ, ಹುಷಾರಿಲ್ಲ, ಅದಿಲ್ಲ ಇದಿಲ್ಲ ಅಂತ ಓಡಾಡ್ತಾ ಇರೋದು ಅಷ್ಟೇನೆ. ಒಟ್ಟಿನಲ್ಲಿ ಹೆಂಗಾದರೂ ಸರಿ ಓಡಾಡ್ಕೊಂಡಾದರೂ ಹುಷಾರು ಮಾಡ್ಕೊಂಬಿಡ್ಬೇಕು. ಮಲ್ಕೊಂಡೆಲ್ಲ ಇರಲ್ಲ ಅಂತ ಮನುಷ್ಯ. ನೋಡಿ ಹೆಂಗೆ ಮಾಡ್ಕೊಂಡಿದ್ದಾರೆ ಅಂತ. ಜಸ್ಟು ಸೋಮವಾರ ಬೆಳಗ್ಗೆ ಏನೋ 9 ಗಂಟೆ, ಬೆಳಗ್ಗೆ 9 ಗಂಟೆಯಲ್ಲಿ ಫ್ರೆಂಡ್ ಬೇರೆ ಒಬ್ಬರು ನಿಂದೆ ಇದ್ರಂತೆ. ಎಕ್ಸೆಲ್ ಗಾಡಿ, ಇನ್ನೇನು ದೊಡ್ಡ ಗಾಡಿ ಅಲ್ಲ ಏನಲ್ಲ. ಯಾರು ಅಡ್ಡ ಬರಲಿಲ್ಲ, ಯಾರು ಗುದ್ದಲಿಲ್ಲ, ಏನೂ ಇಲ್ಲ. ಇವರೇ ಬಿದ್ದಿರೋದು. ಇವರೇ ಬಿದ್ದಿರೋದಕ್ಕೆ ಇಷ್ಟು ಏಟು ಮಾಡ್ಕೊಂಡವ್ರೆ ಅಂತಂದರೆ ಇನ್ನು ಹೆಂಗೆ ಹೇಳಬೇಕೋ ನಂಗೆ ಗೊತ್ತಾಗಲ್ಲ. ಅದಕ್ಕೆ ಹುಷಾರಾಗಿ ಓಡಾಡಿ ಅಂತ ಹೇಳೋದು. ಇನ್ನು ಇಲ್ಲಿ ಝೂಮ್ ಹಾಕಿ ತೋರಿಸಿದ ಮನೆ ಬಂದು ನಮ್ಮ ಅಪ್ಪ ಅವ್ರದ್ದೇನೆ. ಆದರೆ ಇವಾಗ ಮನೆ ಫುಲ್ಲು ಪಾಡು ಬಿದ್ದಿದೆ, ಯಾರೂ ಇರಲ್ಲ ಅಲ್ಲಿ. ಇನ್ನು ಈ ಕಡೆ ಒಂದು ದೇವಸ್ಥಾನ ತೋರಿಸ್ತೆ ನೋಡಿ. ಈ ದೇವಸ್ಥಾನದಲ್ಲಿ ನಮ್ಮ ಅಪ್ಪ ಅಮ್ಮನಿಗೆ ಮದುವೆ ಮಾಡಿದ್ದು ದೇವಸ್ಥಾನ ಇದೆ ಅಂತೆ. ಒಂದೇ ರೋಡು. ಈ ರೋಡೇ ದೇವನಹಳ್ಳಿಯಿಂದ ಸೀದಾ ಬಂದಿರೋ ರೋಡು. ಇವಾಗ ಏನೋ ಗೊತ್ತಿಲ್ವೇ, ಅದು ಹೆಂಗೆ ಕಿತ್ತಾಕೊಂಡು ಹೋಗ್ಬೇಕು ಆಮೇಲೆ ಗೊತ್ತಾಗ್ತೀರಾ. ಕೋಲಾರ ರೋಡ್ಗೆ ಹೋದಾಗ ಅಲ್ಲಿ ಕಾಣುತ್ತೆ ಕೆರೆ. ಓ, ಇಲ್ಲಿ ತಾವರೆ ಹೂವು ಕಿತ್ಕೊಂತ ಇದ್ದೆ ನಾನು ಬಂದು. ತಾವರೆ ಹೂವು ಬೀಜಗಳೆಲ್ಲ ಸಿಗ್ತಾ ಇದ್ವು. ಏನಿಗೂ ಇಲ್ಲ, ಟಾರ್ ಹಾಕ್ಬಿಟ್ಟವ್ರೆ, ಗೊತ್ತಾಗ್ತಾನೆ ಇಲ್ಲ. ಅವಾಗ ನಡ್ಕೊಂಡು ಹೋಗಿ ಇಲ್ಲೆಲ್ಲ ಒಂದು ಬೋರ್ ಕೂಡ ಇತ್ತು. ಇಲ್ಲಿ ಆಯ್ತಾ? ಇಲ್ಲ, ಬೋರ್ ಇಲ್ಲ. ಅಮ್ಮಯ್ಯ ಸಿನಿಮಾಯಿನ ಜೊತೆ ಬಂದಾಗ ಅವಾಗ ಇತ್ತು ಇವೆಲ್ಲನೂ. ಈ ರೋಡ್ ಈ ಊರಿಗೆ ಬಂದು ನಾನು 3 ವರ್ಷ ಆಯಿತು. ಹಾಗಾಗಿ ನನಗೆ ಎಲ್ಲ ಹೊಸದಾಗಿ ಕಾಣಿಸ್ತಾ ಇದೆ. ಯಾಕಂದರೆ ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ರೋಡೆಲ್ಲ ಏನೂ ಹಾಕಿರಲಿಲ್ಲ. ಇವಾಗೆಲ್ಲ ಚೇಂಜಸ್ ಆಗಿಬಿಟ್ಟಿದೆ. ಫುಲ್ ಮೇನ್ ರೋಡ್ ಬೇರೆ ಬಂದಿದೆ. ದೇವನಹಳ್ಳಿಯಿಂದ ಡೈರೆಕ್ಟಾಗಿ ಹೋಗುತ್ತಂತೆ ಈ ರೋಡು. ಏರ್ಪೋರ್ಟಿಂದ ಹೋಗೋ ರೋಡ್ ಅಂತೆ ಇದು. ಅಂದರೆ ಮೈಸೂರು ಟು ದೇವನಹಳ್ಳಿವರೆಗೂ ಇರೋ ರೋಡು ಹೊಸದಾಗಿ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು. ಈ ರೋಡಲ್ಲ, ಮೇನ್ ರೋಡಿಗೆ ತೋರಿಸ್ತೀನಿ ನೋಡಿ ಆ ರೋಡು. ಹಾಗಾಗಿ ಎಲ್ಲ ಚೇಂಜಸ್ ಆಗಿಬಿಟ್ಟಿದೆಯಲ್ಲ ಅಂತ ನೋಡ್ತಾ ಇದ್ದೆ. ತುಂಬ ದಿನ ಆಗಿ ಹೋಗಿದ್ದರಿಂದ ನಾನು ಕೂಡ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಹೋಗೋದು ಗೊತ್ತಾಗ್ತಾ ಇಲ್ವೇ? ಯಾವುದೋ ಮೇನ್ ರೋಡಿಗೆ ಬಂದಿದ್ದೀವಿ ಸೀದಾ. ನಮ್ಮ ಅಣ್ಣ
ಇದು ಕಾರಳಿಗೆ ಹೋಗ್ತಾ ರೋಡು ಎಲ್ಗ ಅಲ್ಲಿಗೆ ಹೋಗ್ಬೇಕು ಆ ದಾರಿಕೆ. ಇದು ಮೇನ್ ರೋಡಾ? ಮೈನ್ ರೋಡ್ ಇದು. ಆ ಕಾರ್ಯಕ್ಕೆ ಹೋದ್ರೆ ಹಂಗ ಹೋಗ್ಬೇಕು. ಹೆಂಗೆ ಆ ಕಡಿಕ? ಆ ಕಡೆ ಮೇಲಕ್ಕೆ ಹೋಗ್ಬೇಕು. ಹೆಂಗ್ ಮತ್ತೆ ಗಾಡಿನಾಗ ಹೋಗೋದು ನಾವು? ಹಿಂಗೋಗಿ ಸುತ್ತಾಕೊಂಡ್ ಬರ್ಬೇಕಾ? ಅದು ನಮ್ಮ ಯಜಮಾನ್ ಇರೋದು ಅಲ್ಲೇ ತಾನೆ? ಅಲ್ಲೇ ಸತ್ಯನಾರಾಯಣಪ್ಪನ. ಸತ್ಯನಾರಾಯಣಪ್ಪನ ಅಲ್ಲೇ ಇರೋದು ಆ ತೋಟದಾಗ. ಇವಾಗ ಅಲ್ಲಿಗೆ ಹೋಗ್ಬೇಕು ನಾವು ಅದಕ್ಕೆ. ಅಲ್ಲೇ ನಾವು ಇವಾಗ ಹಿಂಗೆ ಸುತ್ತಾಕೊಂಡು ಹೋಗ್ಬೇಕಾ? ಸ್ವಾಮಿ ಆ ಕಡೆ ಅದೇ ಮೇಲ್ಗಡೆ ಐತಲ್ಲ ಆ ರೋಡ್ಗೆ ಹೋಗ್ಬೇಕಂತೆ. ಅಲ್ಲ ಗಾಡಿ ಹೋಗ್ತಾ ಇರೋ ರೋಡ್ ಬಿಟ್ಟು ಆ ಕಡೆಗ? ಆ ಕಡೆಗಂತೆ. ಏನಪ್ಪ ನಿಮ್ಮೂರು ಏನು ಗುರ್ತೇ ಸಿಗ್ತಾ ಇಲ್ಲ ಇವಾಗ? ಮುಂಚೆ ಥರ ಏನು ಗುರ್ತು ಸಿಗ್ತಾ ಇಲ್ವಲ್ಲ, ಅದಕ್ಕೆ ಕೇಳಿದೆ. ಸಾಕಿಲ್ಲ ಇವೇ ಜಮೀನುಗಳು ಇದ್ದವನ್ನೆಲ್ಲಾನು ರೋಡ್ ಮಾಡಿರೋದು ಇದೇ ದುಡ್ಡುಗಳು ರೋಡ್ಗೆ ಹೋಗಿರೋದು. ಹಾಂ ಆ ಮ್ಯಾಲಕ್ಕ ಅದೇ ಮನೆ ಮುಂದೆನೆ ರೋಡ್ ಹೋಗ್ತದೆ ತಾನೇ? ಹಾಂ ಮನೆ ಮುಂದೆನೆ ಹೋಗುತ್ತೆ ರೋಡು. ಸರಿ ಬಾಮ್ಮ ತಿರುಗಿಸ್ಕೊಂಡು ನೋಡ್ಕೊಂಬರ್ತೀನಿ. ಹತ್ತು ಬಾ, ಏನು ನಡ್ಕೊ. ಆ ಕಡೆ ಯಾರವ್ರೆ? ನವಿಲೇನೋ ಕೂಗ್ತಾ ಐತೆಲ್ಲ. ಯಾವ್ದು ತೋರಿಸಿದ್ದು? ಆ ರೋಡ್ಗೆ ಹೋಗಿರೋದು ಯಾವುದು? ಈ ರೋಡ್ಗೆ ಹೋಗಿರೋದು ಯಾವುದು? ಇನ್ನು ಇಲ್ಲಿ ತೋರಿಸ್ತಾ ಇರೋ ಫಾರ್ಮ್ ಹೌಸ್ ಬಂದು ಇದು ನಮ್ಮ ಅಪ್ಪ ಅವರ ಚಿಕ್ಕಮ್ಮ ಅವ್ರದ್ದು. ಅವ್ರು ಬೆಂಗಳೂರಲ್ಲಿ ಇರ್ತಾರೆ. ಅವ್ರು ಅವಾಗವಾಗ ಬರ್ತಿರ್ತಾರೆ ತಿಂಗಳಿಗೆ. ಅವ್ರು ಬಂದಾಗ ಇರೋದಕ್ಕೆ ಅಂತ ಮಾಡ್ಕೊಂಡಿರೋದು. ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ನಮ್ಮ ಅಪ್ಪ ಅವರ ಇನ್ನೊಬ್ಬರು ನಮ್ಮ ಚಿಕ್ಕಮ್ಮ ಇದ್ದಾರಲ್ಲ, ಅವ್ರನ್ನ ಇಲ್ಲಿ ಇರಿಸಿರ್ತಾರೆ. ಅವರೇ ನೋಡ್ಕೊತಾ ಇರ್ತಾರೆ. ಇಲ್ಲಿ ಊರೊಳಗಡೆನೂ ಮನೆ ಇದೆ ನಮ್ಮ ಅಪ್ಪದು. ಇಲ್ಲಿ ಇದರಲ್ಲೂ ಕೂಡ ಹೊಲದ ಹತ್ರ ಕೂಡ ಇದೆ. ಇಲ್ಲಿ ಮನೆ ನೋಡ್ಕೊಳ್ಳೋದಕ್ಕೆ, ಈ ಜಾಗ ನೋಡ್ಕೊಳ್ಳೋದಕ್ಕೆ ಅಂತ ಇವ್ರು ಇರ್ತಾರೆ. ನೋಡಿ ಬಂದಾಗ ನಮ್ಮಪ್ಪ ಊಟ ಮಾಡ್ತಾಯಿದ್ರು. ಅದಕ್ಕೆ ಡಿಸ್ಟರ್ಬ್ ಮಾಡಲಿಲ್ಲ. ಊಟ ಮಾಡಿ ಬರಲಿ ಆರಾಮಾಗಿ, ಆಮೇಲೆ ಮಾತಾಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದೆ ನಾನು. ಇನ್ನು ಈ ಊರು ಬಂದು ಇರೋದು ಹೊಸೂರು ಬಿಟ್ಟು ಮುಂದಕ್ಕೆ ಬರಬೇಕು. ತಮಿಳ್ನಾಡು ಬಾರ್ಡ್ರು. ಹೊಸೂರು ಅಂದರೆ ತಮಿಳ್ನಾಡು ಬಾರ್ಡ್ರೇ ಅಲ್ವಾ? ಆದರೆ ನನಗೆ ಇವಾಗಲೂ ಇರೋ ಒಂದು ಡೌಟ್ ಏನು ಗೊತ್ತಾ? ಹೊಸೂರು ತಮಿಳ್ನಾಡು ಬಾರ್ಡ್ರಲ್ಲಿದ್ರೂ ಇಲ್ಲಿ ಮಾತಾಡೋದೆಲ್ಲ ತೆಲುಗು, ತಮಿಳು ಯಾರೂ ಮಾತಾಡಲ್ಲ. ಹೆಂಗೆ ಅದು ಅಂತ ನನಗೆ ಇವಾಗಲೂ ಅದಕ್ಕೆ ಉತ್ತರ ಸಿಕ್ಕಲಿಲ್ಲ. ಎಲ್ಲರೂ ಇಲ್ಲಿರೋರೆಲ್ಲ ತೆಲುಗೇ ಮಾತಾಡ್ತಾರೆ. ತಮಿಳು ಕೂಡ ಮಾತಾಡೋರು ಇರ್ತಾರೆ ಅಲ್ಲೊಬ್ರು ಇಲ್ಲೊಬ್ರು. ಆದರೆ ಇಡೀ ಹೊಸೂರಿಂದ ಆಚೆ ಒಂದಷ್ಟು ಊರುಗಳೇನಿದ್ದಾವೆ ಅಲ್ಲೆಲ್ಲನೂ ಆಲ್ಮೋಸ್ಟು ತೆಲುಗೇ ಮಾತಾಡೋದು, ತಮಿಳು ಮಾತಾಡಲ್ಲ. ಮೆಣಸಿನ್ಕಾಯಿ ಬಿಟ್ಟಿದೆ, 2 ಮೆಣಸಿನಕಾಯಿ. ನಡಿಯೋಕ್ಕಾಗಲ್ಲ. ಏನ್ರಾಗ ಬಿದ್ದಿದ್ದು? ಮೂತಿ ಎಲ್ಲ ಸರಿಯಾಗಿ ಸ್ಟಿಚ್ ಹಾಕಿದ್ರಾ? ಓಹ್, ಬಾಯೆಲ್ಲ ಹೊಡೆದಿಕ್ಕೊಂಡಿದೀಯಾ? ತುಟಿಗ ಸ್ಟಿಚ್ ಹಾಕವ್ರಾ? ನೋಡಿ ಹೆಂಗೆ ಮಾಡಿದೀಯ ಅಂತ. ಅಯ್ಯಯ್ಯಪ್ಪ. ಊಟ ತಿನ್ನಕ್ಕಾಗ್ತಾಯ್ತಾ? ಊಟ ತಿನ್ನಕ್ಕಾಗತ್ತಾ? ನೋವು ಅದೇ ನೋವೇನಾಗಲ್ಲ. ಮಂಡಿ ಇದು ಮಂಗಳವಾರ ಅಮಾವಾಸ್ಯೆ ಇತ್ತು. ನಿಧಾನಕ್ಕೆ ಓಡಾಡ್ಬೇಕು ತಾನೇ ನೀನು? ಆಗ್ಲಿ, ಸೋಮವಾರ ಅಮಾವಾಸ್ಯೆ ಹಿಂದೆ ಮುಂದೆ ಓಡಾಡೋಕೆ ನಿಧಾನಕ್ಕೆ ಓಡಾಡಬೇಕು. ಓಡಾಡಬೇಕು. ನಾನು ಹುಣ್ಣಿಮೆ ದಿನನೇ ಬಿದ್ದಿದ್ದೆ. ಈ ಮೊಣಕಾಲು 2 ಹೊಡೆದೋಗಿದ್ದು. ಮೆಟ್ಲು ಇಳಿಯೋಕೆ ಹೋಗಿ ಲೈನಿಂಗ್ ಸಾಂಬಾರಕ್ಕೆ ಹೋಗಿ ಹಂಗೆ ಬಿದ್ದೋಗಿದ್ದೆವು. ಯಾರೋ ನೂಕ್ದಂಗೆ ಆಗಿ ಬಿದ್ದೋಗಿದ್ದು ಅಷ್ಟೇ. ಇವೆಲ್ಲ ಹೊಡೆದಿಕೊಂಡು ನಾನು ಹಂಗೆ ಮಾಡ್ಕೊಂಡೆ ಖರ್ಚಿನ. ಗಾಡಿಗೇನು ಬಿದ್ದಿಲ್ಲ ನಾನು. ಇದ್ರಾಗೆ ಮೊಣಕಾಲು ಹಂಗೆ ಒಳ್ಳೆ ಕೆಲಸನೇ.
ಬರೀ ತುಟಿಗೆ ಮಾತ್ರ ಸ್ಟಿಚ್ ಹಾಕಿಲ್ಲ, ಮೂಗ್ ಸೈಡಲ್ಲೂ ಪಕ್ಕದಲ್ಲಿ ಸ್ವಲ್ಪ ಓಪನ್ ಆಗಿತ್ತಂತೆ, ಅಲ್ಲೂ ಕೂಡ ಒಂದು 2-3 ಸ್ಟಿಚ್ ಬಿದ್ದಿದೆ ಅಂತ ಹೇಳಿದ್ರು. ಅದು ಅವ್ರದ್ದು ಕಲ್ಲರು ಡಾರ್ಕ್ ಕಲರ್ ಇರೋದ್ರಿಂದ ಸ್ಕಿನ್ನಲ್ಲಿ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಆಗಿರೋ ಗಾಯಗಳು. ತುಂಬ ಗಾಯಗಳೇ ಆಗಿದ್ದಾವೆ. ಬಾಕ್ಸ್ ಹಾಕೊಂಡು ಎತ್ಕೊಂಬಂದೆ. ಅದಕ್ಕೆ ಇರ್ತೀರಾ ಇಲ್ಲ ನೀವು ಅನ್ಕೊಂಡೆ ನಾನು. ಈ ಮನೆ ಬಾಗಿಲು ತೆಗ್ದಿಲ್ಲ, ಗೇಟ್ ಇದಿಲ್ಲ, ಬಾಗಿಲು ತೆಗ್ದಿಲ್ಲ ಅದು ಅಂತ. ಕೃಷ್ಣನ ನೋಡುವ ನಾವೀಗ. ಬ್ಯೂಟಿಫುಲ್. ಈ ಕೃಷ್ಣನ ನಾವು ಲಾಸ್ಟ್ ಟೈಮ್ ಬಂದಾಗ ಕೃಷ್ಣನಷ್ಟೇ ಇಟ್ಟಿದ್ರು, ಇನ್ನು ಇದನ್ನೆಲ್ಲ ಏನು ಮಾಡಿರಲಿಲ್ಲ. ಈ ಟೈಮ್ಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ನಿಜವಾಗ್ಲೂ ಎಷ್ಟೇ ಬೇಜಾರಾದರೂ ಇಲ್ಲಿ ಬಂದು ಕೃಷ್ಣನ ಮುಂದೆ ಕುತ್ಕೊಂಡ್ಬಿಟ್ರೆ ಎಲ್ಲ ಬೇಜಾರು ಹೋಗ್ಬಿಡುತ್ತೆ ಅಂತ ಅನಿಸುತ್ತೆ. ಅಷ್ಟು ಸಖತ್ತಾಗಿ ಕಾಣಿಸ್ತಾ ಇತ್ತು, ನಂಗೆ ತುಂಬ ಇಷ್ಟ ಆಗೋಯ್ತು. ಪೀಸ್ಫುಲ್ಲಾಗಿತ್ತು. ಇಂಥ ಜಾಗದಲ್ಲಿದ್ದರೆ ಎಂಥ ಕಾಯಿಲೆ ಆದ್ರೂ 2 ದಿನದಲ್ಲಿ ವಾಸಿ ಆಗಿಬಿಡುತ್ತೆ ಅಲ್ವಾ. ಲೈಟಾಗಿ ರಾತ್ರಿ ಹೊತ್ತು ಲೈಟ್ ಬರ್ತದೇನೋ ಅದರಲ್ಲಿ. ಇದರೊಳಗೆ ಧ್ಯಾನ ಮಾಡೋಕ್ಕೆ ಚೆನ್ನಾಗೈತೆ, ಮೆಡಿಟೇಷನ್ ಮಾಡೋಕ್ಕೆ. ಬುದ್ಧ ಪಾಪಯ ಚಾರ್. ಓಹ್, ಜೋಲಿ ಬೇರೆ ಐತೆ, ಉಯ್ಯಾಲೆ. ಸಾಯಿಬಾಬಾ ಇದ್ದಾರೆ, ಪುಟ್ಟಪರ್ತಿ ಸಾಯಿಬಾಬಾ. ಹಾಂ, ತೂಗಾಡಕ್ಕ. ಓ, ಡೈನಿಂಗ್ ಟೇಬಲ್ಲು. ಬರ್ತಾರ ಯಾವಾಗನ ಇಲ್ಲಿಗೆ? ಬರ್ತಾರೆ ಇವಾಗ, ನಾಳೆ ನಾಡಿದ್ದು ಬರ್ಬೋದು. ಫ್ರಿಜ್ಜು, ವಾಷಿಂಗ್ ಮಿಷಿನ್ ಎಲ್ಲ ಇಟ್ಟವ್ರೆ, ನೀವು ಯೂಸ್ ಮಾಡ್ತೀರಾ? ಮಾಡ್ತಿದ್ದೀರಲ್ಲ, ಐತೆ ಹೂವಾಗಿವ. ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತೀರಾ ಬಟ್ಟೆ ಒಗ್ಯಕ್ಕ? ಮೊನ್ನೆ ಬಂದು 20 ದಿನ ಇದ್ದು ಹೋದ್ರು. ಹಾಂ. ಏನಕ್ಕೆ ಖಾಲಿ ಇಕ್ಕಬಾರ್ದು ಅಂತ ಅನ್ನಪೂರ್ಣೇಶ್ವರಿದು ವಿಗ್ರಹ ಇಕ್ಕಿರೋದಾ? ಪುಟಾಣಿ ವಿಗ್ರಹ ಅನ್ನಪೂರ್ಣೇಶ್ವರಿದು. ಜೋಲಿ. ಹಾಂ, ಹೋಮ ಏನಕ್ಕೆ? ನೀವು ಕೂತ್ಕೊಂಡು ಇಲ್ಲಿ ಅವರೆಲ್ಲ ಬಂದು ಸಾಯಿಬಾಬಾ ಅವರಿಗೆ ಹೋಮ ಮಾಡ್ತಾರಾ? ಅಲ್ಲ, ಅನ್ನಪೂರ್ಣೇಶ್ವರಿ ವಿಗ್ರಹ ಇಕ್ಕವ್ರೆ. ಏನು ಹಾರ ಗೀರ ಹಾಕ್ಕೊಂಡವ್ರೆ? ಏನು ಸಮಾಚಾರ? ಆಶ್ರಮದಾಗಿದ್ರ? ಸನ್ಯಾಸಿ ಆಗಿರೋದು. ದೊಡ್ಡಮ್ಮ ಫೋನ್ ಮಾಡ್ತೈತೆ. ಹಲ್ಸು ನಿಂಬೆಹಣ್ಣ ಇದು. ಚೊಪ್ಲಿ ಏನಾನು ಹಾಕ್ಕೊಳತ್ತಾನೆ, ಮತ್ತೆ ಏನಾನು ತೆಗೆಸ್ಕೊಂಡಿಯಾ? ಅದು ಗಾಯ ಇನ್ಫೆಕ್ಷನ್ ಆಗ್ತದೆ ನೀನು ಹಿಂಗೆ ಓಡಾಡ್ತಾ ಇದ್ರೆ. ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು ಎಲ್ಲ ಐತೆ. ನಿಮ್ಮ ಅಡುಗೆಗೆಲ್ಲ ಇಲ್ಲೇ ಸೊಪ್ಪಾ? ನೋಡಿದ್ರಲ್ಲ, ಹೀಗೆ ಅಷ್ಟು ಏಟಾಗಿದ್ರು ಕೂಡ ಕುತ್ಕೊಳ್ಳೋ ಥರನೇ ಇಲ್ಲ, ಓಡಾಡ್ತಾ ಇರ್ತಾರೆ. ಇದೇ ಥರನೇ ನಮಗೆ ಹುಷಾರಿಲ್ದಾಗ ಜ್ವರ ಗಿರ ಬಂದು ಮಲಗಿದ್ರು ಕೂಡ ಹಾಗೇನೆ ಮಲ್ಕೊಂಬಾರ್ದು, ಎದಾಡ್ರಮ್ಮ ಅಂತ ಅಂದ್ಬಿಟ್ಟು ಎಬ್ಬರಿಸ್ಬಿಡೋರು. ಅಂದರೆ ಮಲಗಬಾರ್ದು, ಹುಷಾರಿಲ್ಲ ಅಂತ ಮಲ್ಕೊಂಡು ಮನೇಲಿ ಸೋಮಾರಿ ಥರ ಇರಬಾರ್ದು.
ಎದ್ದು ಏನೋ ಚೆನ್ನಾಗಿ ಊಟ ಮಾಡಿಕೊಂಡು ಆರಾಮಾಗಿ ಓಡಾಡ್ಕೊಂಡಿರಬೇಕು. ಹುಷಾರಿಲ್ಲ ಅಂದರೂ ಕೂಡ ಅಷ್ಟೇನೆ. ಈ ಥರ ನಮ್ಮ ಅಪ್ಪನೂ ಹಾಗೆ ನೋಡಿ, ಅಷ್ಟು ಹುಷಾರು ಅಷ್ಟೆಲ್ಲ ಆಗಿದ್ರು ಕೂಡ ಏನು ಆಗೇ ಇಲ್ಲ ನನಗೆ ಅನ್ನೋ ಥರ ಆರಾಮಾಗಿ ಹುಡುಗನ ಥರ ಓಡಾಡ್ಕೊಂಡವ್ರೆ. ಹಣ್ಣೆಲ್ಲ ಕಿತ್ಕೊಡ್ತಾಯಿದ್ರು ನಮಗೆ. ಹೆಂಗೋ ಅಷ್ಟು ಮಾತ್ರ ಇಷ್ಟು ವಯಸ್ಸಲ್ಲಿ ಅಷ್ಟು ಏಟಾಗಿದ್ರು ಕೂಡ ಎಷ್ಟು ಆರಾಮಾಗಿದ್ದಾರೆ ಅನ್ನೋದೇ ಖುಷಿ ಸದ್ಯ. ಇನ್ನು ಹೆಚ್ಚಿಗೆ ಏನೂ ಆಗಲಿಲ್ಲ. ಆ ಸಣ್ಣ ಗಾಡೀಲಿ ಬಿದ್ದೇನೆ ಇಷ್ಟೆಲ್ಲ ಮಾಡ್ಕೊಂಡಿದ್ದಾರೆ. ಅವ್ರ ಜೊತೆಯಲ್ಲಿದ್ದವರು ಇನ್ನೊಬ್ರು ಇದ್ರಲ್ಲ ಹಿಂದೆ, ಅವರಿಗೂ ಕೂಡ ಮಂಡಿ ಎಲ್ಲ ಏಟಾಗಿದೆ. ಬಂದಿದ್ರು ಅವರು ನೋಡಿದ್ವಿ, ಅವರಿಗೆ ಮಂಡಿ ಅಷ್ಟೇ ಏಟಾಗಿದೆ. ನಮ್ಮ ಅಪ್ಪನಿಗೆ ಜಾಸ್ತಿ ಆಗಿರೋದು. ಬಿದ್ದಿದ ತಕ್ಷಣ ಮುಖನೇ ಕೊಟ್ಬಿಟ್ಟಿದ್ದಾರೆ ಅನಿಸುತ್ತೆ ನೆಲಕ್ಕೆ. ಅದು ಟಾರ್ ರೋಡ್ ಮೇಲೆಲ್ಲೋ ಬಿದ್ದಿರೋದು. ಹಂಪ್ಸೇನೋ ಸಿಕ್ತು, ಅದನ್ನು ಹತ್ಸಕ್ಕೆ ಹೋಗಿ ಬಿದ್ದೆ ಅಂತ ಹೇಳಿದ್ರು. ಹಾಗಾಗಿ ಈ ಥರ ಆಗಿದೆ. ಅದಕ್ಕೆ ಹೇಳೋದು ಗಾಡಿಗಳು ಓಡಿಸೋವಾಗ ಹುಷಾರಾಗಿ ಓಡಾಡಿ ಅಂತ ಹೇಳೋದು. ಇದಕ್ಕೆ ನನಗೆ ಗೊತ್ತಿಲ್ಲ ಯಾವ ಟೈಮಲ್ಲಿ ಹೆಂಗೇನಾಗುತ್ತೆ ಹೇಳೋಕ್ಕೆ ಆಗಲ್ಲ. ಈ ಥರ ಆಗುತ್ತೆ. ಇನ್ನು ನಾನು ಆವಾಗಲೇ ವೀಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ತೋರಿಸ್ದೆ ಒಂದು ಪಾರ್ಕು. ಆ ಪಾರ್ಕ್ನ ಅಲ್ಲಿ ಕುತ್ಕೊಂಡು ನಾವು ಇಡ್ಲಿ ತಿಂದ್ಬಿಟ್ಟು ಬಂದಿದ್ವಿ ನಾನು ನಮ್ಮಮ್ಮ. ಯಾಕಂದರೆ ಮನೆಯಲ್ಲಿ ಯಾರಾದರೂ ಇರ್ತಾರೋ ಇಲ್ವೋ, ಏನಾದರೂ ಮಾಡಿರ್ತಾರೋ ಇಲ್ವೋ ಅಂದ್ಕೊಂಡು ನಾವು ಬೆಳಗ್ಗೆನೇ ಬಿಟ್ಟಿದ್ರಿಂದ ಹೊಟ್ಟೆ ಹಸ್ವಾಗ್ತಿತ್ತು, ತಿನ್ಕೊಂಡು ಬಂದಿದ್ವಿ ಅಲ್ಲಿ. ಅದು ಬಂದು ಡ್ಯಾಮ್. ಅದು ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀರ. ಇತ್ತೀಚೆಗೆ ಈ ಅಮುಕು ಅಂತ ಒಬ್ಬ ಇದ್ದಾನೆ ಅಲ್ಲ, ಅವನು ಹೋಗ್ಬಿಟ್ಟು ಅಲ್ಲಿ ತಮಿಳ್ನಾಡಲ್ಲಿ ಡ್ಯಾಮಲ್ಲಿ ಈ ಥರ ಬೆಂಗಳೂರಿಂದ ಬರ್ತಾ ಇರೋ ನೀರು ಗಲೀಜು ನೀರು ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡಿ ಹಾಕಿದ್ದ. ಅವನ ವೀಡಿಯೋದಲ್ಲಿ ಕೃಷ್ಣಗಿರಿ ಅಂತ ಹೇಳಿದ್ದ. ಅದು ಕೃಷ್ಣಗಿರಿ ಅಲ್ಲ, ಅದು ನಮ್ಮೂರು ಡ್ಯಾಮೇನೆ. ಅಲ್ಲಿಗೆ ಹೋದ್ಮೇಲೆ ನಾನು ನೋಡ್ದೆ ಅಲ್ಲ, ಅವಾಗಲೇ ನನಗೆ ಗೊತ್ತಾಗಿದ್ದು ಆ ಡ್ಯಾಮ್ನ ಎಷ್ಟು ಗಲೀಜು ಮಾಡಿ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ನಮ್ಮಪ್ಪ ಚಿಕ್ಕ ವಯಸ್ಸಲ್ಲಿ ಅಲ್ಲಿ ನೀರು ಕುಡಿತಿದ್ರಂತೆ, ಕುಡಿಯೋ ನೀರು ಬರ್ತಾ ಇದ್ದವು. ಅದ್ರ ಮೂಲ ಬಂದ್ಬಿಟ್ಟು ಏನು ನಂದಿ ಬೆಟ್ಟದಲ್ಲಿ ದಕ್ಷಿಣ ಪಿನಾಕಿನಿ ಅಂತ ಒಂದು ನದಿ ಹುಟ್ಟುತ್ತೆ. ಅಲ್ಲಿಂದ ಹುಟ್ಟು ಬರೋ ನದಿ ಬರ್ತಾ ಇದ್ದಿದ್ದು ಜಾಗ ಅದು. ಬೆಂಗಳೂರೆಲ್ಲ ದಾಟ್ಕೊಂಡು ತಮಿಳ್ನಾಡಿಗೆ ಬಂದು ಕೃಷ್ಣಗಿರಿಗೆ ಹೋಗಿ ಸೇರ್ಕೊತಾ ಇದ್ದಿದ್ದು ಜಾಗ ಅದು. ಆ ಡ್ಯಾಮ್ನ ನಾನು ನಾಳೆ ವಿಡಿಯೋದಲ್ಲಿ ಹಾಕ್ತೀನಿ, ಯಾಕಂದ್ರೆ ಈ ವಿಡಿಯೋದಲ್ಲಿ ಜಾಸ್ತಿ ಆಗ್ಬಿಡುತ್ತೆ. ಬಂದಿದ್ನಲ್ಲ ಹೆಂಗಿದ್ರು ಅಂತ ಅಂದ್ಬಿಟ್ಟು ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಎಷ್ಟು ಗಲೀಜಾಗಿದೆ, ಎಷ್ಟು ಗಲೀಜು ನೀರು ಬರ್ತಿದೆ ಅದರಲ್ಲಿ ಅಂತ ಅಂದ್ಬಿಟ್ಟು. ಅದಕ್ಕೆ ಆ ವಿಡಿಯೋನ ನಾನು ನಾಳೆ ಹಾಕ್ತೀನಿ, ಆಯ್ತಾ? 100 ರೂಪಾಯಿ ಆಗ ಅದು ಬೆಟ್ಟದಲ್ಲಿ ಕಾಯ್ತಾನೆ ಅದು. ಅದು ಒಂದೇ ಒಂದು ಕಡ್ಡಿ, ಒಂದು ಕೊಂಬೆ ರೆಂಬೆ, ಅದಕ್ಕೆ 50-60 ರೂಪಾಯಿ 100 ರೂಪಾಯಿವರೆಗೂ ಕೊಟ್ಟು ತುಳಸಿ ಹಬ್ಬದ ದಿನ ತಗೊಂಬಂದಿಕ್ಕೆ ಪೂಜೆ ಮಾಡ್ತೀವಿ ನಾವು. ಮಾವಿನ ಎಲೆ ಹಬ್ಬಕ್ಕೆ ಒಂದು ಕಟ್ಟಿರೋದಕ್ಕೆ 30 ರೂಪಾಯಿ. ಅದಕ್ಕೆ ಹಳ್ಳಿನಾಗ ಬದುಕಬೇಕು ಅನ್ನೋದು. ಅಯ್ಯಪ್ಪ ಕಾಲು ಸುಡ್ತಾವೆ. ಇಲ್ಲೆಲ್ಲ ನವಿಲುಗಳವೆ ಬಡ್ಕೊತಾವೆ. 2-3 ಇದ್ದಂಗವೆ. ಓ ಅಂತಾವೆ. ಹಾಂ ಹಾಂ. ಏನು ನವಿಲು ತಿನ್ನಾಕ? ಹ್ಞೂ. ನುಗ್ಗೆ ಸೊಪ್ಪು ತಗೊಂಡೋಗಿದ್ರೆ ತಗೊಂಡೋಗ್ಬಾರ್ದೇನೋ ನುಗ್ಗೆ ಸೊಪ್ಪನ್ನ. ಇದು ಮೀಡಿಯಮ್ ಆಗಿ ಐತಲ್ಲ, ಇದು ದಪ್ಪ, ಇದಾಗಿಲ್ಲ ಇದು. ದಾಳಿಂಬೆ ಆಗದಾ? ಈ ಕಡೆನೋ ಇದಾಗವೆ ನೋಡವೆ ನಾನು ಆಗವಂತ. ಅದು ಮಣ್ಣಾಗಿ ನೀನು ಇನ್ಫೆಕ್ಷನ್ ಆಗ್ತದೆ ನೋಡ್ಕೋ. ತಿರ್ಗಾ ಚಪ್ಪಲಿ ಹಾಕೊಂಡಿರೋ ಓಡಾಡ್ತೀಯ. ಇಲ್ಲಿ ಅದು ಕೆಳಗೊಂದೈತೆ ನೋಡು. ಕೆಳಗಡೆ ಅದಾಗಿಲ್ಲ. ಈ ಕಡೆ ಹಾಂ ಹಾಂ. ಯಾಕೆ ಮೇಲೆ ಹಿಂಗೆ ಕಪ್ಪಗಾಗೋದು ಮಳೆಗ?
ಪಪ್ಪಾಯ ಪಪ್ಪಾಯ. ವಾ, ಇದು ಏನಿದು ದಾಳಿಂಬೆ ಕಿತ್ಕೊತಾ ಇದ್ದೀವಿ. ಪರಂಗಿ ಹಣ್ಣು ಅದು ಅಲ್ಲೈತೆ ಚಿಕ್ಕದು, ಅದು ಇನ್ನೂ ಕಲ್ಲರ್ ಇವಾಗ ಬರ್ತೈತೆ. ದಾಳಿಂಬೆ ಹಣ್ಣು ಹಣ್ಣಾಗಿಲ್ಲ. ಇಲ್ಲ ಇನ್ನು ಹಣ್ಣಾಗದೆ. ನೋಡ ಆಗೈತೆ, ಕಲ್ಲರ್ ಬಂದೈತೆ. ಇಲ್ಲ ಅದು ನೋಡ್ಬಿಟ್ಟು ಕೀಳಲಿ, ಅದು ಕಾಯಿಗಳು ಇರ್ತವೇನೋ. ಕಾಯಾಗಿ ಪರಂಗಿ ಹಣ್ಣು ಇದು ಸಣ್ಣದೊಂದು ಸಣ್ಣದ ಇನ್ನೇನು ಕಕ್ಕ ಸಣ್ಣಗೆ ಏನು ಮಾಡೋಣ, ಯಾರು ತಿಂತಾರೆ? ತಿನ್ಕೊಂಡ್ರೆ ತಿನ್ಬೋದು. ಕಿತ್ಕೊ ಒಂದು ಇದ್ರೆ ಪರವಾಗಿಲ್ಲ, ಕಟ್ ಮಾಡಿ ಕಿತ್ಕೊ ಒಂದು ತಿನ್ನೋಣ. ಅದಕ್ಕಿಂತ ಚೆನ್ನಾಗಿರ್ತದೆ. ನೋಡಿ ಕೆಳಗಡೆ ಒಂದು ಕಲರ್ ಬಂದದೆ, ಒಂದು ಎರಡು ಆ ಕಡೆ ಬಂದೈತೆ. ಸಾಕು. ಪಪ್ಪಾಯ 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 ಡಿಕ್ಕಿನ ಇಟ್ಬಿಡಿ, ಒಂದು ಭಾರ ಇಲ್ಲ. ನಾವು ಪೇಷಂಟ್ಗೆ ಹಣ್ಣುಗಳು ತಂದು ಕೊಡೋದು ಬಿಟ್ಟು ಅಲ್ಲೆಲ್ಲೂ ಸಿಕ್ಕಿಲ್ಲಪ್ಪ, ಹೊಸೂರಕ್ಕೆ ಹೋಗ್ಬೇಕು ಇನ್ನು ಆ ಕಡೆಗೆ ಅಂತ ನಾವು ಹಿಂಗೆ ಬನ್ನಿ. ಇಲ್ಲೇ ಅವೆಲ್ಲ ಗಿಡದಾಗೆ ಹಣ್ಣುಗಳು ಇನ್ನೇನು ತಿನ್ಬೋದು. ಯಾವಾಗ ನಾನು ದಾಳಿಂಬೆ ನೋಡಿ ಇದು ಹ್ಞೂ ಇದಾಗದ ಇಲ್ಲ ಇಲ್ಲ, ಮೇಲೆ ಕಲ್ಲರ್ ಬಂದು ಪಟ್ಟೆ ಬಂದ್ರೇನೆ ಅದೇನೇನು ಬಾಳೆಗೊನೆ ಯಾರ್ದು? ಬಾಳೆಗೊನೆ ಯಾರ್ದು? ಬಾಳೆಗೊನೆ ಯಾರ್ದು? ಕರ್ಬೇವೇನೋ ಐತೆ ನೋಡಿ, ಕಿತ್ಕೊಂತೀಯನ. ಹಾಂ, ಇದು ಎಳೆದು, ಇನ್ನು ಮೇಲೆಲ್ಲ ಚಿಗುರು. ಹಸ್ಗಳವ. ಗುಲಾಬಿ ಗುಲಾಬಿ ಬೇಕೇನೇನಮ್ಮ? ಸೋರೆಕಾಯಿ ಬಳ್ಳಿ ಬಂದದ, ಒಂದೇ ಒಂದು ಸೋರೆಕಾಯಿ ಬಂದೈತೆ. ಆ ಕಡೆ ಹಾಗಲಕಾಯಿ ಬಿಡಿಸ್ತಾ ಇದ್ರಿ, ಕೇಳು. ಒಂದೆರಡು ಕಡ್ಡಿ, ಒಂದೆರಡು ತಿನ್ಬೇಕು ಹಾಗಲಕಾಯಿನ. ಏನು ಮಾಡ್ತೀಯ? ಅಲ್ಲ ನೀನು ತಲೆ ಸುತ್ತದೆ ಅದು ಇದು ಅಂತೀಯಲ್ಲ. ಹಾಗಲಕಾಯಿ ತಿನ್ನು ಫಸ್ಟು. ಹಾಂ, ಹಾಗಲಕಾಯಿ ಬ್ಲಡ್ ಇದು ಶುಗರ್ ಇದನ್ನ ಮಾಡೋಕ್ಕೆಲ್ಲ ಎಷ್ಟು. ಹಾಂ, ಅಲ್ಲ ಈ ಅಮ್ಮನಿಗೆ ಹೇಳ್ತೀನಿ, ಹಾಗಲಕಾಯಿ ಏನಕ್ಕೆ ಅಂತದೆ, ಹಾಗಲಕಾಯಿನ ತಿನ್ನಬೇಕು. ರಾತ್ರಿ ಕಟ್ ಮಾಡಿಬಿಟ್ಟು ಉಪ್ಪು ಅರಿಶಿನ ಹಾಕಿ ನೆನೆಸಿಟ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಅದು ಕಸರೆ ಬಿಟ್ಕೊತದಂತೆ. ಆಮೇಲೆ ಅದನ್ನು ಒಗ್ಗರಣೆ ಮಾಡ್ಕೊಂಡು ತಿನ್ನೋದು. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ತಿಂದರೆ ತುಂಬ ಒಳ್ಳೆಯದಂತಾರೆ. ಹ್ಞೂ, 2-3 ದಿನ ಇಟ್ಟರೆ ಬಾಳೆಕಾಯಿ ಒಂದು ಚುಪ್ಪು ಕಿತ್ಕೊಳ್ಳಿ. ಏನಕ್ಕ?
ಸ್ವಾಮಿ ಲೇಟ್ ಆಗ್ತೇನಾ ಸಮಸ್ಯೆ ಹೋಗೋದಾ ಹ್ಞೂ ಇನ್ನು ಅಲ್ಲಿ ಸ್ಟಾಪಿಗೆ ಆಗೋದತ್ತ ಬೆಂಗಳೂರಾಗ ಸುಧಾರಿಸ್ಕೊಂಡು ಹೋಗೋಕ್ಕೆ ನೋಡಿ ಅಲ್ಲೊಂದು ಚೇಪೆ ಗಿಡ ಇದೆ ಕೆಂಪು ಎಲೆ ಹ್ಞೂ ಆ ಎಲೆ ಯಾವ ಥರ ಐತೆ ಅದೇ ಥರನೇ ಇರ್ತದೆ ಕಾಯಿ ಅದಾಗಿಲ್ಲ ಕಾಯಿಗಳು. ಅದು ಎರಡೇ ಎರಡು ಅವು ಇನ್ನು ಇಷ್ಟಿಷ್ಟು ಥರನೇ ಇದೆ. ಹಣ್ಣೆಲ್ಲ ತಂದು ವೆರೈಟಿ ಇದ್ದಾವೆ ಹಣ್ಣುಗಳು. ನಮ್ದು ಇಷ್ಟ ಬಿಡಿಸ್ಕೊಂಡಿರೋದು. ಪನ್ನೀರ್ ಹಣ್ಣು, ದಾಳಂಬಿ, ಸೀಬೆಕಾಯಿ, ಪರಂಗಿ ಹಣ್ಣು. ಇವು ಮೂರೇ ಇದ್ದಿದ್ದು ಅಲ್ಲಿ ಎಲ್ಲ ಇನ್ನು ಪಿಂದೆ ಎಳೆವು ಬಿಡಿಸ್ಕೊಂಡು ಹೋಗ್ಬಿಟ್ರಂತೆ. ಅದೇ ಇದು ಇಷ್ಟು ನಮ್ಮ ಹಾರ್ವೆಸ್ಟಿಂಗ್. ಮೆಣಸಿನ್ಕಾಯಿ ಹಾಕೋಣದ ಒಂದೆರಡು ಅಲ್ಲಿರೋ ಒಂದೆರಡು ಮೆಣಸಿನ್ಕಾಯಿ ಹಣ್ಣುಕಾಯಿಗಳು ಹಣ್ಣುಕಾಯಿಗಳು ಒಗ್ಗರಣೆ ಇಲ್ಲ ಹಸೆ ಬೇಕಾ ಸ್ವಲ್ಪ ಹಸೆ ಹೋಯ್ತು ನೋಡಿ ಒಂದು ಚಿಲ್ಲದಾಗ ಸ್ವಲ್ಪ ಹಸೆ ಸ್ವಲ್ಪ ಹಸೆ ಖಾರ ಜಾಸ್ತಿ ಒಗ್ಗರಣೆಗೆ ಹಾಕಕ್ಕೆ ಮಜ್ಜಿಗೆ ಹೆಸರು ಬೇಳೆ ಹಣ್ಣಾಗಿರೋ ಒಂದೆರಡು ಹಾಕ್ತೀನಿ ಹಾಕು ಹಾಕು ಎಲ್ಲೈತೆ ಅದಿನ್ನ ಇವೆ ಇಷ್ಟಿಷ್ಟೇ ಇವೆ ಎಳೆದದು ಏನು ಪುದೀನ ಅದ್ರಾಗ ಬಂದಿಲ್ಲ. ನೀರು ಬಿಡ್ರಿ ಅದು ಒಣಗೋಗದೆ. ಬಿಟ್ಟಿದ್ದೀವಿ ಇವಾಗ ಏನು ಕಿತ್ಕೊಂಡು ಹೋಗ್ತಾರೆ. ಚೆನ್ನಾಗೈತೆ ಚಟ್ನಿ ಅದೇನೋ ನೋಡಿದ್ರೆ ಅದು ಬೆಳೆದಿಲ್ಲ. ಇನ್ನೂ ಬೇಕಿದ್ರೆ ಅಲ್ಲಿ ಕೊತ್ತಂಬರಿ ಬಿಟ್ಟಿತ್ತು. ಒಂಚೂರು ಕಿತ್ಕೊಂಡಿಯ ಒಂದು ಮನೆಗೆ ಎತ್ಕೊಂಡು ಅಷ್ಟೆಲ್ಲ ಒಣಗೋಗಿರ್ತದೆ ಕೊತ್ತಂಬರಿ. ನಾವು ನೋಡಿ ಪೇಷಂಟ್ ನೋಡೋಕೆ ಬಂದು ಇಲ್ಲಿಂದನೇ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮಪ್ಪ ಅಲ್ಲಿ ಬೆಳೆದಿರೋದು ಒಂದು ಸ್ವಲ್ಪ ಹಣ್ಣು ಎಲ್ಲ ಕಿತ್ಕೊಟ್ರು, ಎಲ್ಲ ತೊಗೊಂಡು ಇನ್ನು ಹೊರಡೋಣ ಅಂತ ಅಂದ್ಕೊಂಡು ರೆಡಿ ಆದ್ವಿ. ಇನ್ನು ಹುಷಾರಾಗಿದ್ದಾರಲ್ಲ, ಆರಾಮಾಗಿದ್ದಾರೆ, ನಮ್ಮ ಚಿಕ್ಕಮ್ಮ ಇದ್ದಾರೆ ನೋಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ನಾವು ಕೂಡ ಹೊರಟು ಬಂದ್ವಿ ಬೆಂಗಳೂರಿಗೆ. ಇದು ಇವತ್ತಿನ ವಿಡಿಯೋ. ಹೆಂಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಹೇಳಿ ಕಮೆಂಟಲ್ಲಿ, ಆಯಿತಾ? ಊರು ಹೆಂಗಿತ್ತು ಅಂತ ಹೇಳಿ. ನನ್ನ ಇನ್ನೂ ಇದೆ ಊರೊಳಗಡೆ ಹೋಗಿದ್ರೆ ನಾನು ಆಟ ಆಡಿ ಬೆಳೆದು ಮನೆಯನ್ನೆಲ್ಲ ತೋರಿಸ್ಬೋದಿತ್ತು. ನಾನು ಊರೊಳಗೆ ಹೋಗಲಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ನಾನು ತೋರಿಸ್ತೀನಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.